ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿಗಪ್ಪ ಹೊರಟಿದ್ದೀವಿ ಅಂತ ಅಂದರೆ ನಮ್ಮ ಗೊಂಬೆ ಬಂಗಾರಿದ್ದು ಉಫ್ಫ ಮಾಡೋಕೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಬಂಗಾರ? ಮುಡಿ ಕೊಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೆಕೆಂಡ್ ಟೈಮು. ಫಸ್ಟ್ ಟೈಮು ನಮ್ಮ ಮನೆ ದೇವ್ರಿಗೆ ಕೊಟ್ಟಿದ್ವಿ. ಸೆಕೆಂಡ್ ಟೈಮು ನಮ್ಮ ಅಮ್ಮ ಅವ್ರ ಮನೆ ದೇವ್ರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಇವಾಗ ಮಳೆ ಅಂದರೆ ಮಳೆ. ಮುದ್ದನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ಅವ್ರ ಸ್ಕೂಲಲ್ಲಿ ರಜೆ ಕೊಡೋಲ್ಲ, ಹಾಗಾಗಿ ಇನ್ನೇನು ಹೋಗಿ ಒಂದು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಕೇರಳಾಪುರ ಅಂತ ಹೇಳ್ಬಿಟ್ಟು ರಾಮನಾಥ್ಪುರ ಕಡೆ ಬರುತ್ತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ಹೊರಟಿದ್ದೀವಿ. ಬನ್ನಿ, ಹೇಗಿರುತ್ತೆ ಜರ್ನಿ, ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಒಮ್ಮೆ ಹಾಯ್ ಹೇಳು ಬಂಗಾರ. ಹಾಯ್ ಹೇಳಿಗೆ, ಹಾಯ್ ಹೇಳು ಬಂಗಾರ. ಹೇಳಲ್ವಾ ಪುಟಾಣಿ? ಹೇಳಪ್ಪ ಹಾಯ್. ಓಕೆ, ಬನ್ನಿ ನೋಡೋಣ ಹೇಗಿರುತ್ತೆ ಜರ್ನಿ ಅಂತ ಹೇಳ್ಬಿಟ್ಟು. ಹಾಗೆಯೇ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಮಳೆ ಅಂತೂ ತುಂಬಾ ಮಳೆ ಬರ್ತಾಯಿತ್ತು. ಬೆಳಗ್ಗೆನೇ ನಾವು ಹೊರಟಿದ್ದು ನನ್ನ ಮಗನ ಸ್ಕೂಲಿಗೆ ಬಿಟ್ಟು. ಅವನ್ನಂತೂ ತುಂಬ ಮಿಸ್ ಮಾಡ್ಕೋತಾ ಇದ್ವಿ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವಾಗಲೂ ನಾವು ಎಲ್ಲಿ ಹೋದ್ರೂ ಬಿಟ್ಟು ಹೋಗಿರಲಿಲ್ಲ ಅವನ್ನ. ಇದೇ ಫಸ್ಟ್ ಟೈಮು ಬಿಟ್ಟು ಹೋಗ್ತಾ ಇರೋದು. ಲಾಸ್ಟ್ ಟೈಮು ನಮ್ಮದು ಆ್ಯನಿವರ್ಸರಿಗೆ ರಜೆ ಹಾಕ್ಸಿದಾಗ ಹಾಗೆ ರಜೆ ಹಾಕ್ಸೋ ಆಗಿಲ್ಲ ಅಂತ ಹೇಳಿದ್ರು ಆ ಸ್ಕೂಲಲ್ಲಿ. ಹಾಗಾಗಿ ಇನ್ನೇನಕ್ಕೆ ಸುಮ್ಮನೆ ಕೇಳೋದು, ಬಿಡೋ ಹೋಗಿ ಒಂದು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಹೋಗಿ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಹಾಗಾಗಿ ಫಸ್ಟ್ ಟೈಮ್ ಬಿಟ್ಟು ಹೋಗಿದ್ದರಿಂದ ಸ್ವಲ್ಪ ಮನಸ್ಸೆಲ್ಲ ಅವನ ಕಡೆಗೆ ಇತ್ತು. ಅವ್ನು ಬರೋ ಅಷ್ಟರಲ್ಲಿ ಹೋಗಬೇಕು, ಬೇಜಾರು ಮಾಡ್ಕೊಬಿಡ್ತಾನೆ ಗೊತ್ತಾದರೆ ಅಂತ. ಆ್ಯಕ್ಚುಲಿ ನಾವು ಅವನಿಗೆ ಹೇಳೂ ಇರಲಿಲ್ಲ ಹೋಗ್ತೀವಿ ಅಂತ. ಹಾಗೆ ಹೊರಡ್ತಾ ಇದ್ದೀವಿ, ಮತ್ತೆ ಅವ್ನು ಬರೋ ಅಷ್ಟರಲ್ಲಿ ಬಂದುಬಿಡೋಣ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ವೆದರ್ ಅಂತೂ. ಕೂಲಾಗಿ ತುಂಬಾ ಚೆನ್ನಾಗಿತ್ತು. ಆ ಮಳೆಗೂ ಒಂದು ಸಾಂಗ್ಸ್ ಕೇಳ್ಕೊಂಡು ಹೋಗ್ತಾ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಫೈನಲಿ ರೀಚ್ ಆದ್ವಿ ಇವಾಗ ದೇವಸ್ಥಾನಕ್ಕೆ. ಇದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಅಂತೇಳ್ಬಿಟ್ಟು ನಮ್ಮಮ್ಮ ಅವ್ರ ಮನೆ ದೇವರು ಇದು, ಕೇರಳಾಪುರ ಅಂತೇಳಿ ಅಲ್ಲಿರೋದು. ಆಮೇಲೆ ನೆಕ್ಸ್ಟ್ ಒಳಗೆ ಹೋಗಿ ತೀರ್ಥ ಹಾಕಿಸ್ಕೊಂಬರ್ಬೇಕು ತಲೆಗೆ ಫಸ್ಟು ಮುಡಿ ಕೊಡೋಕ್ಕೆ ಮುಂಚೆ. ನಮಗಿಂತ ಮುಂಚೆ ಯಾರೋ ಇನ್ನೊಬ್ಬರು ಮುಡಿ ಕೊಡೋಕ್ಕೆ ಅಂತೇಳ್ಬಿಟ್ಟು ಬಂದಿದ್ರು, ಅವ್ರದ್ದೆಲ್ಲ ಆಗಲೇ ಆಗಿತ್ತು. ಆಮೇಲೆ ದೇವರಿಗೆ ಅಲಂಕಾರ ಮಾಡೋಕ್ಕೆ ಅಂತೇಳ್ಬಿಟ್ಟು ಕ್ಲೋಸ್ ಮಾಡ್ಕೊಂಡಿದ್ರು. ಆಮೇಲೆ ಪೂಜಾರನ್ನ ಕರೆದ್ಬಿಟ್ಟು ಗೊಂಬೆ ಮಂಗರಿಗೆ ತೀರ್ಥ ಹಾಕಿಸ್ಕೊಂಡು ಇವಾಗ ಮುಡಿ ತೆಗ್ಸೋಕೆ ಅಂತೇಳ್ಬಿಟ್ಟು ಬಂದಿದ್ದೀವಿ. ನೋಡಿ, ಹಾಯ್ ಪುಟಾಣಿ. ಇಲ್ಲಿ ಗೊಂಬೆ ಫೋಟೋ ತೆಗಿತಿದ್ದೀನಿ ಆಯ್ತಾ? ನಾನು ಎಲ್ಲಿ ಅಳ್ತಾಳೋ ಏನು ಕತೆನೋ ಅಂತೇಳ್ಬಿಟ್ಟು ಫುಲ್ಲು ಭಯ ಆಗ್ಬಿಟ್ಟು ನಾನು ಮೋಕ್ಷಿ ಫುಲ್ ಪ್ರಿಪೇರ್ ಆಗಿಬಿಟ್ಟಿದ್ವಿ, ಹೆಂಗೆ ಇಟ್ಕೋಬೇಕು, ಏನು ಮಾತಾಡಿಸ್ಬೇಕು ಅಂತೇಳ್ಬಿಟ್ಟು. ಅದು ಸುಮ್ಮನೆ ಕೂತಿತ್ತೋ, ಆ ಚಳಿಗೋದಕ್ಕೋ ಅವ್ರು ತೆಗ್ದಂಗೆ ತಣ್ಣಗಾಗ್ತಿತ್ತೋ ಏನು ಕತೆನೋ ಗೊತ್ತಿಲ್ಲ. ಫೋಟೋ ತೆಗಿತಿದ್ದೀವಿ ಅಂತ ಸ್ಟಾರ್ಟಿಂಗ್ ಒಂಚೂರು ಹಿಂಗೆ ಅಳ್ಳಾಡಿದ್ಲು, ಬಿಟ್ಟರೆ ಸುಮ್ಮನೆ ಕೂತಿತ್ತು. ನಮಗಂತೂ ಫುಲ್ ಶಾಕ್ ಅಂದರೆ ಶಾಕ್ ಆಗೋಗ್ಬಿಡ್ತು, ಏನಪ್ಪ ಈ ರೇಂಜಿಗೆ ಕೂತಿದ್ದಾಳಲ್ಲ ಅಂತೇಳ್ಬಿಟ್ಟು. ಹಾಗೆಯೇ ನೋಡಿ ಹೇಗೆ ತೆಗೆಸ್ಕೊತಿದ್ದಾಳೆ ಅಂತ. ಅವಳಿಗೇನೋ ಮೋಸ್ಟ್ಲಿ ಒಂಥರ ಚೆನ್ನಾಗಿ ಅನ್ನಿಸ್ತಿತ್ತೇನೋ ಫೀಲಿಂಗು, ಹಾಗಾಗಿ ಸುಮ್ಮನೆ ಕೂತಿದ್ದಾಳೆ. ನಾನಂತೂ ಫುಲ್ ಏನೋ ಅರ್ಚಾಡ್ತಾಳೆ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೆ, ಆದರೆ ಅಲ್ಲಿ ಆ ಥರ ಏನಾಗಲಿಲ್ಲ, ಸುಮ್ಮನೆ ಕೂತಿದ್ದಾಳೆ. ಆಮೇಲೆ ನಮ್ಮ ಅಣ್ಣ ಅಮ್ಮ ಎಲ್ಲರೂ ಬಂದರು. ಅವಳಿಗೆ ನಮ್ಮ ಅಣ್ಣ ಅಂದರೆ ತುಂಬ ಇಷ್ಟ, ತತ್ತಿ ಅಂತ ಇರ್ತಾಳೆ. ಅವನು ನೋಡಿ ಫುಲ್ ಖುಷಿ. ನೋಡಿ ಎಲ್ಲಿ ನಗು ಹೆಂಗೆ ಬರ್ತಾಯಿದೆ ಅವಳಿಗೆ ಅಂತೇಳ್ಬಿಟ್ಟು.
ಆಮೇಲೆ ನೆಕ್ಸ್ಟು ಮುಡಿ ತೆಗೆದವರಿಗೆ ಇದು ಕಾಣಿಕೆನ ಥರ ಅಕ್ಕಿ, ಬೆಲ್ಲ, ತೆಂಗಿನಕಾಯಿ, ಬಾಳೆಹಣ್ಣು, ಆಮೇಲೆ ಟವಲ್ಲು ಎಲ್ಲ ಇಟ್ಬಿಟ್ಟು ದಕ್ಷಿಣೆ ಅನ್ನೋ ಥರ ಕೊಡಬೇಕು. ಅದಕ್ಕೆ ದುಡ್ಡು ಇಟ್ಬಿಟ್ಟು ಅದಕ್ಕೆ ನೋಡಿ ನಮ್ಮ ಗೊಂಬೆ ಬಂಗಾರಿ ಫುಲ್ ರೆಡಿ ಆಗಿಬಿಟ್ಟಿದೆ ಕೊಡೋಕ್ಕೆ. ಏನೋ ಫುಲ್ಲು ಎಲ್ಲರೂ ನೋಡಿ ಶಾಕ್ ಆಗಿದ್ದಾಳೆ ಅನಿಸುತ್ತೆ. ಫುಲ್ ಸೈಲೆಂಟಾಗಿದ್ಲು, ಏನಪ್ಪ ಹಿಂಗೆ ಸೈಲೆಂಟಾಗಿದ್ದಾಳೆ ಅಂತ ಅಂದ್ಕೊಂಡೆ. ಅವಳಿಗೆ ಅಜ್ಜಿ ಮತ್ತು ಮಾಮನ ನೋಡಿ ಫುಲ್ ಖುಷಿ ಆಗಿಬಿಟ್ಟಿದೆ. ಅಮ್ಮನ ಜೊತೆ ಅಂತೂ ಫುಲ್ ಆರಾಮಾಗಿದ್ದು. ಮೊಮ್ಮಕ್ಕಳು ಅಂದರೆ ಗೊತ್ತಲ್ಲ, ಅಜ್ಜಿರು ಅಂದರೆ ತುಂಬ ಇಷ್ಟ ಅಲ್ವಾ. ಹಾಗೆ ನಮ್ಮ ಅತ್ತೆ ಇವರು, ಇದು ನಮ್ಮ ವೈಟ್ ಸ್ಯಾರಿ ನಮ್ಮ ದೊಡ್ಡಮ್ಮ, ಫುಲ್ಲು ಖುಷಿ ಪಡ್ತಾ ಇದ್ಲು ನಮ್ಮ ಗೊಂಬೆ ಬಂಗಾರಿ. ನಂಗೆ ಶಾಖ ಸುಮ್ಮನೆ ಕೂತಿತ್ತು. ಆಮೇಲೆ ನಮ್ಮ ಗೊಂಬೆ ಬಂಗಾರಿಗೆ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಮ್ಮ ಡ್ರೆಸ್ ಬಿಚ್ತಾ ಇದ್ದಾರೆ. ಅಲ್ಲೇ ಮನೆಗಳಿದ್ದಾವೆ ತುಂಬ, ಅಲ್ಲಿ ಯಾರಿಗಾದ್ರೂ ಕೇಳಿದ್ರೆ ಬಿಸಿನೀರು ಕೊಡ್ತಾರೆ ಮಕ್ಳಿಗೆ ಸ್ನಾನ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ಬಂದು ನೆಕ್ಸ್ಟು ಹಣ್ಣು ತುಪ್ಪ ಮಾಡಿಸೋಣ ಅಂತ ಹೇಳ್ಬಿಟ್ಟು ಗೊನೆ ತೊಗೊಬಂದಿದ್ವಿ, ಬಾಳೆಹಣ್ಣಿನ ಗೊನೆ. ಅದನ್ನು ಅಂದರೆ ಹಾಗೇ ಇದು ಮುಡಿ ಕೊಡಬಾರ್ದು ದೇವರಿಗೆ, ಬಾಳೆಹಣ್ಣಲ್ಲಿ ನೈವೇದ್ಯ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಬಾಳೆಹಣ್ಣು ತೊಗೊಬಂದಿದ್ವಿ. ಹಣ್ಣು ತುಪ್ಪ ಮಾಡಿಸೋಣ ಅಂಥೇಳಿ ಎಲ್ಲರೂ ಸೇರಿಕೊಂಡು ಹಣ್ಣು ತುಪ್ಪ ಮಾಡಿಸ್ತಾಯಿದ್ವಿ. ಅಲ್ಲೇ ದೇವಸ್ಥಾನದಲ್ಲೇ ಇಟ್ಟಿರ್ತಾರೆ, ಅದು ಕಾಯಿ ತುರಿಯೋದು, ಚಾಕು ಎಲ್ಲ ಕೊಡ್ತಾರೆ ಅವರೇ, ನಾವೇನು ಇಲ್ಲಿಂದ ತೊಗೊಂಡೋಗ್ಬೇಕು ಅಂತ ಏನಿಲ್ಲ. ಹಾಗೆ ನಾವು ಪಾತ್ರೆ ತೊಗೊಂಡೋಗಿದ್ವಿ, ಅಲ್ಲೂ ಇತ್ತು ಪಾತ್ರೆ, ಅಂದರೆ ಇನ್ನೊಬ್ಬರು ಯಾರೋ ಮಾಡಿಸಿದ್ರಲ್ಲ, ಹಾಗಾಗಿ ಅವ್ರು ಮಾಡ್ಕೊಂಡಿದ್ರು. ನಾವು ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡೋಗಿದ್ವಿ, ಅಮ್ಮ ತೊಗೊಬಂದಿದ್ರು, ಹಾಗಾಗಿ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಎಲ್ಲರೂ ಮಾತಾಡಿಕೊಂಡು ನೈವೇದ್ಯಕ್ಕೆ ರೆಡಿ ಮಾಡ್ತಾಯಿದ್ವಿ. ಒಬ್ಬರು ಬಾಳೆಹಣ್ಣು ತೆಕ್ಕೊಡೋದು, ಒಬ್ಬರು ಸುಲಿಯೋದು, ಒಬ್ಬರು ಕಟ್ ಮಾಡೋದು, ಆ ಥರ. ನಮ್ಮ ಗೊಂಬೆ ಬಂಗಾರಿ ನೋಡಿ ಅಜ್ಜಿನ ಬಿಟ್ಟು ಅಲ್ಲಾಡ್ತಾ ಇಲ್ಲ, ಫುಲ್ಲು ನಿಂತ್ಕೊಂಡಿದೆ ಅಲ್ಲೇ. ಬಾಳೆಹಣ್ಣು, ಅವಳಿಗೆ ಬಾಳೆಹಣ್ಣು ಅಂದರೆ ಇಷ್ಟ ಅಂತ ಹೇಳಿದ್ದೆ ನಿಮಗೆ, ಹಾಗಾಗಿ ಇವಾಗ ಬಾಳೆಹಣ್ಣು ತಿಂತಾ ಇದ್ದಾಳೆ ನೋಡಿ. ಇಷ್ಟ ಅವಳಿಗೆ ಬಾಳೆಹಣ್ಣು. ತುಂಬ ಚಳಿ, ನಮಗೆ ತುಂಬ ಚಳಿ ಆಗ್ತಾಯಿತ್ತು, ಆದರೆ ನಮ್ಮ ಬಂಗಾರಿ ಮಾತ್ರ ಚಳಿ ಅನ್ನೋ ಥರ ಏನಿರಲಿಲ್ಲ. ಅವಳಿಗೆ ಸದ್ಯ ಕೂದಲು ಹೋಯ್ತಲ್ಲ ಹೆಂಗೋ ಅಂತ, ಅವಳಿಗೆ ಸೆಕೆ ಅಂದರೆ ತುಂಬ ಸ್ವೆಟ್ ಆಗ್ತಾಳೆ, ಹಾಗಾಗಿ ತುಂಬ ಸೆಕೆ ಆಗ್ತಿತ್ತೇನೋ, ಫುಲ್ ಖುಷಿಯಾಗಿದ್ಲು ನೋಡಿ. ಫೈನಲಿ ಬಾಳೆಹಣ್ಣಿಂದು ರಸಾಯನ ಅಂತನಾದರೂ ಹೇಳ್ಬೋದು, ಹಣ್ಣು ತುಪ್ಪ ಅಂತನಾದರೂ ಹೇಳ್ಬೋದು ಆಯಿತು. ಇವಾಗ ದರ್ಶನ ಹಣ್ಣು ಇದು ಮಾಡೋಕ್ಕೆ, ಮಂಗಳಾರತಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಳಗೆ ಬಂದ್ವಿ. ನನ್ನ ಬಂಗಾರಿಗೆ ಇವಾಗ ಇದನ್ನು ಹಚ್ತಾ ಇದ್ದಾರೆ, ಗಂಧ ಹಚ್ತಿದ್ದಾರೆ ನೋಡಿ. ಅಣ್ಣ ಎದ್ದು ಬಾ. ಕುಟುಂಬಾನಮ್ಯಃ ಸಹ ಕುಟುಂಬಸ್ಯ ಜಯ ಸಾಯಿರಾರೋಗ್ಯ ಪ್ರಸಿದ್ಧಿರಷ್ಟು ಇಷ್ಟ. ಬಂಗಾರು ಇದಾಕಲಿ ಬರು ಮೋಕ್ಷಿ ನನ್ನ ಕೇಳಿಸ್ಕೊಳ್ಳಿ. ಇಬ್ಬರು ಹಿಡ್ಕೊಳ್ಳಿ, ಇಬ್ಬರು. ದೇವಸ್ಥಾನದೊಳಗೆ ಏನು ಅಷ್ಟೊಂದು ಬೆಳಕಿರಲ್ಲ, ಹಾಗಾಗಿ ಅಲ್ಲೇ ಎಲ್ಲರೂ ಪೂಜೆ ಎಲ್ಲ ಮುಗಿಸಿ ಕೂತ್ಕೊಂಡು ಒಂದು ಫೋಟೋ ತೆಗೋತಾ ಇದ್ದೀವಿ. ತೆಗಿ ಅಂತ ನಮ್ಮ ಅಣ್ಣಂಗೆ ಹೇಳಿದ್ವಿ, ಅವ್ನು ನೋಡಿ ನಿಂತ್ಕೊಂಡೇ ತೆಗಿತಾ ಇದ್ದ. ಆಮೇಲೆ ಅವರೇ ಪೂಜಾರು ನಾನೇ ತೆಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ತೆಕ್ಕೊಟ್ರು. ಆಮೇಲೆ ಇಲ್ಲಿ ನೆಕ್ಸ್ಟು
ಏನು ಅಮ್ಮವ್ರು ಯಾರೂ ಟಿಫನ್ ಮಾಡ್ಕೊಂಬಂದಿರಲಿಲ್ಲ. ನಾವು ಮುದ್ದುಗೆ ಮಾಡಿದ್ನಲ್ಲ, ಹಾಗಾಗಿ ಸ್ವಲ್ಪ ತಿನ್ಕೊಂಡು ಹೋಗಿದ್ದೆ. ಉಪ್ಪಿಟ್ಟು ಮಾಡಿದ್ದೆ, ನಾನು ಹಾಗೆ ಸ್ವಲ್ಪ ಬಾಕ್ಸಿಗೆ ಹಾಕೊಂಡು ಹೋಗಿದ್ದೆ. ಅಮ್ಮ ಎಲ್ರಿಗೂ ಪಲಾವ್ ಮಾಡ್ಕೊಂಬಂದಿದ್ರು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ನೋಡಿ. ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ, ಅನಿಸ್ತಾ ಇದೆ. ನಮ್ಮ ಗೊಂಬೆ ಬಂಗಾರಿ ಕೂತ್ಕೊಂಡು ಪಿಣ ಪಿಣ ಅಂತ ಅವ್ರನ್ನ ಪ್ಲೇಟಿಗೆ ಹಾಕಿದ್ರೆ ಅದಕ್ಕೆ ಇನ್ನೂ ತಿನ್ನಕ್ಕೆ ಗೊತ್ತಿಲ್ವಲ್ಲ, ಹಾಗಾಗಿ ಸುಮ್ಮನೆ ನೋಡ್ತಾ ಕೂತಿದೆ. ಅಮ್ಮ ತಿನ್ನಿಸ್ಕೊಡ್ತಾ ಇದ್ದಾರೆ ಅಲ್ಲಿ. ಹಾಗೆಯೇ ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಎಲ್ಲರೂ ಅಲ್ಲಿಂದ ಹೊರಡೋಣ ಅಂತ ಹೊರಟ್ವಿ. ನೋಡಿ ನಮ್ಮ ಅತ್ತೆದೊಂದು ಕಾಮಿಡಿ ನೋಡಿ. ಇವರು ಸ್ವಲ್ಪ ನಮ್ಮ ಫ್ಯಾಮಿಲಿ ಆಯಿತು. ಪುಟ್ಟ ಬಂಗಾರಿ ಕೂದಲೆಲ್ಲೈತು ಗೊಂಬೆದು? ಎಲ್ಲೈತು ಕೂದಲು? ಇಲ್ಲ, ಹೋಯ್ತು. ಅಲ್ಲಿಗೋಯ್ತಪ್ಪ, ಎಲ್ಲಿಗೋಯ್ತು ಕೂದಲು? ಎಲ್ಲಾಯ್ತು? ಸುಬ್ಬಿ, ನಮ್ಮ ಅತ್ತೆ ಎಲ್ಲೋದ್ರು ಎಲ್ಲಡ್ಕೆ ಮಾತ್ರ ಬಿಡಲ್ಲ. ಎಲ್ಲೋಗಿದ್ರಿ ಬಂಗಾರ? ಏನ್ ಬೇಕಂತೆ? ಚಾಕ್ಲೇಟ್ ಕೊಡು. ಬಾಯ್ ಬಂಗಾರಿ, ಬಾಯ್. ನಮ್ಮ ಗೊಂಬೆ ಬಂಗಾರಿ ಹಠ ಮಾಡಿಕೊಂಡು ತತ್ತಿ ಜೊತೆ ಬರ್ತೀನಿ ಅಂತ ಸತಿ ಮಾಮನ ಜೊತೆನೇ ಕಾರಲ್ಲಿ ಬರ್ತಿದ್ದಾಳೆ. ನೋಡಿ ಮುಂದೆ ಹೋಗ್ತಾ ಇದೆ ಕಾರು, ನಾವು ಹಿಂದೆಯಿಂದ ಹೋಗ್ತಾ ಇದ್ದೀವಿ. ಮಕ್ಳಿಗೆ ಹಾಗೆ ಅಲ್ವಾ, ದಿನ ನಮ್ಮ ಮುಖನೇ ನೋಡಿ ನೋಡಿ ಬೋರ್ ಆಗಿರುತ್ತೆ. ಏನೋ ಹೊಸಬ್ರು ನೋಡಿದ್ರೆ ಏನೋ ಒಂಥರ ಖುಷಿ, ಅದರಲ್ಲೂ ನಮ್ಮವ್ರನ್ನ ನೋಡಿದ್ರೆ ಇನ್ನೂ ಖುಷಿ ಅಂತ ಅನಿಸುತ್ತೆ. ನಾವು ಬೆಳಗ್ಗೆ ಬರುವಾಗ ಎಷ್ಟು ಮಳೆ ಇತ್ತು ನೋಡಿ, ನಾನು ನಿಮಗೆ ತೋರಿಸಿದ್ದೆ ಫಸ್ಟೇ. ಇವಾಗಂತೂ ಉಲ್ಟಾ ಆಗಿಬಿಟ್ಟಿದೆ, ಮಳೆ ಇದ್ದಿದ್ದು ಇವಾಗ ಫುಲ್ ಬಿಸಿಲಾಗ್ಬಿಟ್ಟಿದೆ. ಒಂದು ಸ್ವಲ್ಪ ಮಳೆ ಬಂತು ಅಷ್ಟೇ ನೋಡಿ. ನೆಕ್ಸ್ಟು ಇವಾಗ ಬಿಸಿಲು, ಮಳೆ ಬಂದಿದೆಯೋ ಇಲ್ವೋ ಅಂತಲೇ ಗೊತ್ತಾಗ್ತಿಲ್ಲ, ಆ ರೇಂಜಿಗೆ ಬಿಸಿಲು ಬಂದಿದೆ. ಆಮೇಲೆ ಹಾಗೇ ಮಾತಾಡಿಕೊಂಡು ನೋಡಿ, ಎಷ್ಟೋ ಈ ಕಡೆ ಎಲ್ಲ ಸ್ವಲ್ಪ ತೆಂಗಿನ ಗಿಡ, ಅಡಿಕೆ ಗಿಡಗಳು ಜಾಸ್ತಿ. ಎಷ್ಟೊಂದು ಚೆನ್ನಾಗಿದೆ ತೆಂಗಿನ ಗಿಡ ಎಲ್ಲ. ವೆದರ್ ಅಂತೂ ಚೆನ್ನಾಗಿತ್ತು, ಬಿಸಿಲಿದ್ರೂ ಒಂಥರ ವೀವೇ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಬಾಯ್ ಬಾಯ್. ಕ್ಲಾಸ್ ಇಡ್ಸಿ ಬಾಯ್ ಬಂಗಾಡ. ಅಜ್ಜಿ ಅಂದಿರೆ ಹಾಗೆ ಅಲ್ವಾ, ಮೊಮ್ಮಕ್ಳಿಗೆ ಏನಾದರೂ ತೊಗೊಂಡೋಗಿ ಕೊಟ್ರೇ ಅವ್ರಿಗೆ ಖುಷಿ. ಬಂದಿಲ್ವಲ್ಲ ಅಂತ ನಮ್ಮಮ್ಮ ಫೀಲಿಂಗಲ್ಲಿ ನನ್ನ ಮಗನಿಗೆ ಏನಾದರೂ ತೊಗೊಂಡೋಗಿ ಅಂತೇಳ್ಬಿಟ್ಟು ಅವರು ನನ್ನ ಕಡೆಯಿಂದ ತೊಗೊಂಡೋಗಿ ಅಂತೇಳ್ಬಿಟ್ಟು ದುಡ್ಡು ಕೊಡ್ತಾಯಿದ್ದಾರೆ. ಹಾಗೆಯೇ ಅಲ್ಲಿಂದ ಗೊಂಬೆನ ಹತ್ತಿಸ್ಕೊಂಡು ಅಮ್ಮವ್ರು ಆ ಕಡೆ ಹೊರಟರು, ನಾವು ಈ ಕಡೆ ಹೊರಟ್ವಿ. ರಾಮನಾಥ್ಪುರ ತನಕ ಒಟ್ಟಿಗೆ ಬಂದ್ವಿ. ಆಮೇಲೆ ಅಲ್ಲಿಂದ ನೋಡಿ ನಮ್ಮ ಬಂಗಾರಿಗೆ ದುಡ್ಡು ಕೊಡು ಅಂತ ಕೇಳ್ತಿದ್ದಾರೆ. ಕೊಡ್ತೀನಿ ಅಂದ್ಬಿಟ್ಟು ಆಮೇಲೆ ಫುಲ್ ಚಮಕ್ ಹೊಡಿತಾ ಇದ್ದಾಳೆ. ಹೀಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.